ಹಾಕೋಬೇಕಂತ ಪ್ರಯತ್ನ ಮಾಡೋರು. ಮನೆ ಬಿಜಾಪುರಕ್ಕೆ ಬಂದಿದ್ರು ನಮ್ಮ ಸಿದ್ದರಾಮಯ್ಯನವ್ರು, ಅವ್ರಿಗೂ ಚಪ್ಪಾಳಿ ಕೂಗು ಯಾರೂ ಹೊಡಿಲಿಲ್ಲ. ಡಿ ಕೆ ಶಿವಕುಮಾರ್ ಅಂತರೂ ಕ್ವಾಂಕಲ್ಲಿಲ್ಲ. ಅವ ಬರೀ ನನ್ನೇ ನೋಡ್ಲಕತ್ತ, ನೀ ಹಿಂಗ್ಯಾಕ ನೋಡ್ತಿ ನನ್ನ, ಮುಂದೇನು ಆಡೋದು, ನಾ ಹೆಂಗ ನೋಡಲಿ ನಿನ್ನ. ನನ್ನ ಮ್ಯಾಗ ಕೇಸ್ ಹಾಕದ ಡಿ ಕೆ ಶಿವಕುಮಾರ್, 200 ಕೋಟಿ ರೂಪಾಯಿ ಹಾಕಂದೆ. ಈಗ ಅವನೇ ಹೆಸರಾಗಲ್ಲ ಕೋರ್ಟಿಗೆ, ಅವನು ಸಿಕ್ಕೈತೆ ಒಂದು ಬಂದುಕೊಳ್ಳೇನ. ಎಲ್ಲರಿಗೆ ಏಕೆ ಪಾಲಿಟಿಷಿಯನ್, ಎಲ್ಲ ಹೊಸ ಗಾಡಿಗಳು. ಯಾವ್ರಿ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್, ಇನ್ನ ಮುಂದಿನ ದಾ ಬಾದ ಅನ್ನೋದ್ರೊಳಗೆ ಡಮ್ಮೆ. ಸೀದಾ ಮ್ಯಾಗೆ ಹೋಗೋದು. ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು ಇಲ್ಲ. ಯಾವುದರ ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅಲ್ಲಿ ಯಾವಾಗ ಎಲ್ಲಿದ ಕಲ್ಲು ಬಂದೈತೆ ಅದು ಮನಿ ಡಮ್ ಚೇಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲ್ಟ್ರಿ ಅವ್ರನ್ನ ಎಲ್ಲರೂ ಹೊಡೆದಿದ್ದು ಸುದ್ದಿ ಕೇಳಿರಿ. ಒಬ್ಬರಿಗೆ ಕಲ್ಲು ಒಗಿತಾನ ಆ ಮಗ ಅಲ್ಲಿ ಕಾಶ್ಮೀರ್ನಾಗ. ಮೊದಲು 500 ರೂಪಾಯಿ ತೊಗೊಂಡಾನೆ ಕಲ್ಲು ಒಗಿತ್ತು. ಮಿಲ್ಟ್ರಿ ಅವ್ರ ಕೈಗೆ ಏಕೆ ಪಾಲಿಟಿಷಿಯನ್ ಇರ್ತಿತ್ತು. ಮನಮೋಹನ್ ಸಿಂಗ್ನಂತ ಅತ್ಯಂತ ದರಿದ್ರ ಅಯೋಗ್ಯ ಒಂದು ಗೊಂಬೆ ಅದು. ಹಿಂಗೆ ಸೋನಿಯಾ ಗಾಂಧಿ ಬಂದ್ರೆ ಹಿಂಗೆ ಇಟ್ಟೆ ಇಂಥ ಗಿರಾಕಿಗಳನ್ನೇ ಮಾಡ್ಕೊಂಡು ಕುಂಡಿರ್ತಾರ ಅವ್ರು. ಒಂದು ಕೇಸ್ ಬಿತ್ತಲ್ರಿ, ಮೊದಲೇ ಕೇಸ್ ನಾನು ಬಿದ್ದಾವ ನಿಮಗೂ. 3ನೇ ದಿನ ಭಾಳ ಜೂನಿಯರ್ ಅದಿರಿ, ನಾ ಭಾಳ ಸೀನಿಯರ್ ಅದೇನಿ. ಮತ್ತು ಕೇಸ್ ದಾಖಲೆ ಮಾಡ್ಲಿಕ್ಕೆ ಬಂದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ. ಅವ್ರಿಗೆ ತಿಮ್ಮಾಪುರ್ ಹೇಳೇ ಕಳಿಸಿರ್ತಾನೆ ಎಸ್ ಪಿಗೆ, ಯತ್ನಾಳ್ ಹೊಂಟಾನ ಅಂದ್ರೆ ಒಂದು ಕೇಸ್ ಒಗೀತ. ನಾ ಹೇಳೇನವ್ರಿಗೆ ಮನೆ ಗುರುಮುಟ್ಕಲ್ದಾಗ ಹೇಳಿದ್ದೆ 79 ಆಗ್ಯಾವು. ಗುರುಮಟ್ಕಲ್ ಅಂದ 80ನೇದು ನಿನ್ನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ. ಗದ್ದೆಳದಾಗ 81 ಆದರೂ ಆಗ್ಬೋದು. 150 ಕೇಸ್ ಆದ ಮ್ಯಾಗ 2028 ಇಲೆಕ್ಷನ್ ಬರ್ತದೆ. 150 MLA ಸೀಟ್ ನಮಗೆ ಬರುವುದು ಅಂತ ತಿಳ್ಕೊಳ್ಬೇಕು. ಇವತ್ತು 81 ಇದೆ. 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ, ಮುಂದೆ ಜಮಖಂಡಿ ಮತ್ತೆ ನಾವು ಗೆಲ್ತೀವಿ ಅನ್ನೋಂಥದ್ದು ಶ್ರೀಕಾಂತ್ ಅವರು. ಯಾಕಂದ್ರೆ ಕೇಸ್ ಬಿತ್ತಂದ್ರೆ ಗ್ಯಾರಂಟಿ ತಗೋರಿ ಗೆಲ್ತೀವಿ. ಎಷ್ಟು ಕೇಸ್ ಹಾಕ್ತೀರಿ ಹಾಕ್ರಿ. ಇನ್ನಾಗಿ ನೋಡಿದ್ರಲ್ಲ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜ ಅಂತ ಕೇಳಿಬಿಟ್ರೆ ಕಣ್ಣ ನೀರು ಬಂದು. ನಾನು ಮೊನ್ನೆ ಅತಣಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಗಾಡಿ ಒಳಗೆ ನೋಡ್ಕೋತ ಚಾವ ನೋಡ್ಕೋತ ಹೊಂಟಿದ್ದೆ. ಮುಂದಿನ ನೋಡೋದು ಆಗಲಿಲ್ಲ. ನಾನು ಎಷ್ಟು ಕ್ರೂರವಾಗಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿ ಧರ್ಮಾಂತರ ಮಾಡಿ ಈ ದೇಶವನ್ನು ಹಾಳು ಮಾಡಿದಂಥ ಒಂದು ವರ್ಗ ಮೊಘಲರು, ಬ್ರಿಟಿಷರು, ಈ ಶಾಹಿಗಳದಾರಲ್ಲ, ಇಮಾಮ್ ಶಾಹಿ, ಬರದಿ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ, ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನೂ ಕೇಸರಿ ಟೊಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಿಡ್ಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರೇ ಹುಲಿಗಳು, ಅವರೇ ಗಂಡಸರು ಖರೆ. ಇನ್ನು ಈ ಮೊಘಲ್ರಿ ಗಂಜಿ, ಟಿಪ್ಪು ಸುಲ್ತಾನ್ ಗಂಜಿ, ಔರಂಗಜೇಬಿ ಗಂಜಿ ಅನ್ನೋ ಸಾಬರಾಗ್ಯಾರಲ್ಲ, ಅವ್ರ ರಣಹೇಡಿಗಳು ಅಂತೇಳಿ ಈ ಸಂದರ್ಭದಾಗ ಹೇಳಬೇಕಾಗ್ತದೆ. ಅವೆಲ್ಲ ಅಂಜಿ ಆಗ್ಯಾವು, ಕತ್ತಿ ತೋರ್ಸೋಣ ಆಗ್ಯಾವು. ಅವಕ್ಕಿನ್ನ ಪೂರ್ತಿ ಗುರ್ತಿರ್ಲಿಲ್ಲ ಹಳ್ಳ್ಯಾಗ. ಈಗೇನು ಉತ್ತರ ಪ್ರದೇಶದಿಂದ ಕೆಲವೊಂದು ಗಡ್ಡ ಬಿಟ್ಕೊಂಡು ನಿಮ್ಮ ಊರಾಗ ಬರ್ತಾರೆ ನೋಡು, ಮಸೂತಿ ಒಳಗೆ ಬಂದು ಅವ್ರಿಗೆ ಏನು ಮಾಡ್ತಾರೆ ಗುರ್ತೈತನ್ನ, ಹಿಂದೂ ಯಾವುದೇ ಧರ್ಮ ಆಚರಣೆ ಮಾಡಬಾರ್ದು, ಹಿಂದೂ ಧರ್ಮದ ಗುಡಿ ಗುಂಡಾರಕ್ಕೆ ಹೋಗಬಾರ್ದು, ಹಿಂದೂ ಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು, 5 ಸಲ ನಮಾಜ್ ಮಾಡಬೇಕು. ಅವ್ರನ್ನ ಹೆಂಗೆ ತಯಾರು ಮಾಡೇ ಬಿಟ್ಟಾರಂದ್ರೆ, OAC ಅದಾನಲ್ಲ ಹೈದ್ರಾಬಾದ್ನಾಗ, ಅವ್ರ ತಮ್ಮ ಒಬ್ಬ MLA ಅದಾನ,
ಅವ ಏನು ಹೇಳ್ತಾನ, 15 ನಿಮಿಷ ಪೊಲೀಸರು ಸುಮ್ ಕುಂಟಿಸ್ಬಿಟ್ರೆ ನೀವು 100 ಕೋಟಿ ಇದೀರಲ್ಲ ಹಿಂದೂಗಳು, ನಾವು ಬರೀ 15 ಕೋಟಿ ಇದೇವಲ್ಲ, 15 ನಿಮಿಷ ಪೊಲೀಸರು ಸುಮ್ ಕುಂಟಿಸ್ಬಿಟ್ರೆ 100 ಕೋಟಿ ಮಂದಿನೂ ಕೊಲ್ತೀನಿ ಅನ್ನುವಂತಹ ಹೇಳಿಕೆ ಕೊಡ್ತಾನೆ. ಅವನ ಮ್ಯಾಗ ಕೇಸ್ ಆಗೋದಿಲ್ಲ. ಇವತ್ತು ಸ್ವಾಮಿಗಳು ಬಂದಾಗ ಬಿಜಾಪುರ್ನಾಗ ನಿಮ್ಗೊಂದು ಕೇಸ್ ಬಿತ್ತಲ್ರಿ, ಮೊದಲೇ ಕೇಸ್ ಏನು ಬಿದ್ದಾವ ನಿಮಗೂ? 3ನೇ ದಿನ ಭಾಳ ಜೂನಿಯರ್ ಅದಿರಿ, ನಾ ಭಾಳ ಸೀನಿಯರ್ ಅದೀನಿ. ಈ ಪೊಲೀಸರ ಮ್ಯಾಗ ಮಿಲಿಟ್ರಿ ಅವ್ರ ಮ್ಯಾಗ ಇವು ಚಿಕ್ಕಿ ಗಿಕ್ಕಿ ಇರ್ತಾವಲ್ಲ, ಹಂಗೆ ನಾನು ಭಾಳ ಅದಾವ. 80 ಚಿಕ್ಕಿ ಹಾಕೋಬೇಕಾಗ್ತೈತಿ, ಈ ಕಡೆ 40 ಈ ಕಡೆ 40. ಇನ್ನು ಪಾಕಿಸ್ತಾನ ಮಿಲಿಟ್ರಿ ಅವ್ರು ಚಿಕ್ಕಿ ಹಾಕೊಂಡಿರ್ತಾರೆ ನೋಡ್ರಿಲ್ಲ, ಅವರು ಹಿಂಗೆ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಒಂದು ಯುದ್ಧನೂ ಗೆದ್ದಲ್ಲ, ಎಲ್ಲಿ ಚಿಕ್ಕಿ ಬರ್ತಾವ ನಾ ಮಕ್ಕಳಿಗೆ ಹೇಳ್ರಿ. ಪಾಕಿಸ್ತಾನದವ್ರು ಯಾವುದರೇ ಭಾರತದ ವಿರುದ್ಧ ಯಾವುದರೇ ವಾರ್ನಾಗ ಗೆದ್ದಾರೇನು? ಎಂದೂ ಗೆದ್ದಿಲ್ಲ. ಆದ್ರ ಮಕ್ಕಳು ಅಲ್ಲಿ ಮಿಲಿಟ್ರಿ ಜನರಲ್ ಸುಳ್ಳು ಮಕ್ಕಳು ಅವ್ರು ಕೊಟ್ರೆ ಯಾರು, ಇವ್ರು ಯಾವಾಗ ತಗೊಂಡ್ರು, ಇವ್ರು ಯಾವಾಗ ಏನು ಮಾಡಿದ್ರು. ಇವು ಹಿಂಗೆ ಆಗಿ ನಮ್ಗೆ ಏನಾಗ್ಯದ, ಇನ್ನ ಹೇಳಿದ್ರಲ್ಲ ಗುರುಗಳು, ಚೊಂಗೆ ಮಾಡಿ ತಿನ್ನೋದು, ಅದು ಹಿಂಗೆ ಇದ್ರಂಗೆ ಮಾಡಿ ಅದೇನೋ ಅದು ಮೊದಲು ಇವು ಸಿಕ್ತಿತ್ತು ಮಣ್ಣಿನ, ಅದ್ರ ಮ್ಯಾಗ ಹಿಂಗಿಟ್ಟು ಅದ್ರ ಮ್ಯಾಗ ಬೆಲ್ಲದ ಇದು ಆಗ್ತದಲ್ರಿ ಪಾಕ. ನಮ್ಮ ಚೊಂಗೆ ನಮ್ಮ ಬಿಜಾಪುರ್ನಾಗ ಭಾಳ ಜೋರಿತ್ತು. ಅದೇನು ಹುಲಿ ಹಂಗೆ ಇದು ಹಚ್ಕೋದಿಲ್ಲಿ ಹಳದಿ, ಇವು ನಮ್ಮವೇ. ಅಲ್ಲಿದಿಂದ ಅದು ಏನು ಡೋಲಿ ತೊಗೊಂಡು ಬರ್ತಿದ್ರು ಮೊದಲ. ಇಲ್ಲಿ ಸಿರಾಜ್ ಶೆಟ್ಟಿ ಒಳಗೆ ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಮೂರ್ತಿದಿಂದ ತಳಗಿನ ಓಣಿದಿಂದ ಚಾಲು ಆಗಿ ಅದು ಮುಳ್ಳಕ್ಷಿ ತನಕ ಹೋಗ್ತಿತ್ತದು. ಅವಾಗ 90% ನಮ್ಮ ಮಂದಿನ ಇರ್ತಿದ್ರು, ಅವ್ರ ಮಂದಿನ ಕಡಿಮೆ ಇರ್ತಿದ್ರು. ಈಗ ನಾ MLA ಆದ ಮ್ಯಾಗ ನಮ್ಮೊಬ್ಬರು ಹೋಗುದಿಲ್ಲ ಅಲ್ಲಿ. ನಾ ಹೇಳಿಬಿಟ್ಟೇನು ಒಟ್ಟೆ, ಆದ್ರೆ ಅದು ಸಮೀಪ ಮೊದಲೇನು ಎಲ್ಲನೂ ನಮ್ಮ ಮಂದಿನೇ ಹೋಗುದು, ನಮ್ಮ ಪುಗ್ಗ ತಗೋವು, ನಮ್ಮ ಪುಗ್ಗಾನು ಅವ್ರದ್ದೇ, ಚೊಂಗೆ ನಮ್ಮದು, ಪುಗ್ಗ ಅವ್ರದ್ದು. ಇದು ಜಾಗೃತಿ. ಇವತ್ತು ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಪ್ರತಿ ಹಳ್ಳಿಯಲ್ಲಿ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ. ನಾನು MP ಇದ್ದೆ 10 ವರ್ಷ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ಮಂತ್ರಿ ಆಗಿದ್ದೆ. ನಾವೇ ಮಾತಾಡ್ತಿದ್ವಿ MP ಇದ್ದಾಗ. ಇನ್ನು ಈ ದೇಶನಾಗ ಒಂದು ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ, 10, 15, 20 ಪಾರ್ಟಿ ತೊಗೊಂಡು ಸರ್ಕಾರ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಎರಡೇ ಹೆಸರ, ಯಾವಪ್ಪ, ಒಂದು ಗಾಂಧಿ, ಒಂದು ನೆಹರು. ಇವರಿಬ್ರು ಏನೂ ಮಾಡಿಲ್ಲ. ಮಾಡಿದವರೇ ಬೇರೆ, ಬೆಣ್ಣೆ ಹೊಡೆದವರೇ ಬೇರೆ. ಮಾಡಿದವರು ಯಾರಪ್ಪ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ತ್ಯಾತ್ಯಾ ಟೋಪಿ. ಏನೋ ಕಾನೂನು ತಂದ್ರು ಬ್ರಿಟಿಷರು, ಬಂದೂಕು ಅವಾಗ ಇದು ಮಾಡಿ ಹೊಡಿಬೇಕಾದ್ರೆ, ಬಾಯಾಗಿಟ್ಟು ಅದು ತೆಗಿಬೇಕಾದ್ರೆ ಗೋವಿನ ಇದು ಮತ್ತು ಹಂದಿ ಇದನ್ನು ಇದು ಹಾಕ್ತಾ ಇರುತ್ತೆ. ಅಲ್ಲಿಂದ ಯುದ್ಧ ಚಾಲು ಆಯ್ತು. ಮೊದಲ 1857ರಾಗ ಮೊದಲ ಭಾರತದಲ್ಲಿ ಸಂಗ್ರಾಮ ಆಯಿತು. ಅಲ್ಲಿಂದ ಹಿಡಿದು ಎಷ್ಟು ಜನ, ಎಷ್ಟು ಕುಟುಂಬಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ಏನು ಪ್ರಾಣ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟಗಾರ ಎಷ್ಟು ಕುಟುಂಬಗಳು ನಾಶ ಆದವು. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ದಿಂಗ್ರಾ, ಯಾರು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇವತ್ತು ಅರ್ಧಂಬರ್ಧ ಇಟ್ಲಿ, ಅರ್ಧಂಬರ್ಧ ಇಂಡಿಯಾ. ಪಕ್ಕ ಇಂಡಿಯಾನೂ ಇಲ್ಲ, ಪಕ್ಕ ಹಿಂದೂನೂ ಇಲ್ಲ, ಪಕ್ಕ ಸಾಹಬನೂ ಇಲ್ಲ, ಪಕ್ಕ ಕ್ರಿಶ್ಚಿಯನ್ ಇಲ್ಲ. ಅವ ಹೇಳ್ತಾನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಡಿ. ಅವ್ರಿಗೇನು ಗುರ್ತದ? ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ 2 ಸಲ ಯಾವ ಶಿಕ್ಷೆ ಆಯ್ತು ಅವ್ರಿಗೆ? ಕಾರಾಪಾನಿ ಅಂತಿದ್ರು. ಅವಾಗ ಅಲ್ಲಿ ಅಂಡಮಾನ್ದಾಗ ಒಯ್ದಿಡ್ತಿದ್ರು. ಮನೆ ನರೇಂದ್ರ ಮೋದಿಯವರು ಅಲ್ಲಿ ಹೋಗಿ ಅವರು ಇದ್ದಂತಹ ರೂಮಿಗೆ ಹೋಗಿ
ಅಲ್ಲಿರುವಂಥ ಇದು ದೀಪಕ್ಕೆ ನಮಸ್ಕಾರ ಮಾಡಿ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರಲ್ಲ, ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಕಾಳಾಪನಿ ಹೆಂಗಿತ್ತಂದ್ರೆ, ಒಂದು ದಿವ್ಸಕ್ಕೆ ಎತ್ತುಗಳ ಜಾಗದಾಗ ಮನುಷ್ಯ ಅವನ ಕಟ್ಟಿ 1 ಪೌಂಡ್ ಎಣ್ಣೆ ತೆಗಿಬೇಕವ, ಅವನಿಗೆ 1 ಹೊತ್ತು ಅಷ್ಟೇ ಊಟ ಕೊಡ್ತಿದ್ರು. ಶೌಚಾಲಯ ಇರಲಿಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ 10 ವರ್ಷ ಒಂದು ಕಾಲಾಪನಿ ಅಂದ್ರೆ, ಅಂಥದ್ದು 2 ಸಲ ಕಾಲಾಪನಿ ಶಿಕ್ಷೆ ಪಡೆದವ್ರು ಯಾರಪ್ಪ ಅಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್. ಅಂಥವ್ರ ಬಗ್ಗೆ ಈ ಇತಿಹಾಸದಲ್ಲಿ ಬರೀಲೇ ಇಲ್ಲ. ಒಳ್ಳೆ ಬಳ್ಳಿ ಅದೇ ಗಾಂಧಿ ಚರ್ಕ ನೂರ್ದ, ನೇರು ಇದ್ರೆ ಚೈನಿ ಹೊಡೆದ. ಇದನ್ನು ಬಿಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇವತ್ತು ನಾವು ನೆನಪು ಮಾಡ್ಕೋಬೇಕು. ನಮ್ಮ ಮನೆ ಗುರುಮಿಟ್ಕಲ್ದಲ್ಲಿ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾ ಎಂದೂ ಈ ಗಾಂಧಿಗೆ ಮಹಾತ್ಮ ಅಲ್ಲಕ್ಕೆ ತಯಾರಿಲ್ಲ ಹೇಳ್ತಾರೆ ಅವ್ರು. ಇವನ ಬಳಿ ಮಹಾತ್ಮ ಆದ್ರೆ ಅವನು ಹೊಟ್ಟೆ ಉಪಜೀವನಕ್ಕಾಗಿ ಸೈನ್ಯ ಸೇರ್ತಾರೆ. ಅವಾಗ ನಾ ಸಿದ್ದರಾಮಯ್ಯನವ್ರು ಇದ್ರು ವಿಧಾನ ಪರಿಷತ್, ನಾನು ಹೇಳಿದೆ, ಮಾನ್ಯ ಏನೋ ಮುಖ್ಯಮಂತ್ರಿಗಳೇ, ನಿಮ್ಮ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಸೈನಿಕರ ಬಗ್ಗೆ ಹಗರು ಮಾತಾಡೋಣ, ನಾ ಇವನಿಗೆ ಯಾವತ್ತೇ ಚಾಲೆಂಜ್ ಕೊಡ್ತೀನಿ, ಅವನ ಮಗನೇನಾರು ಮಿಲ್ಟ್ರಿಗೆ ಸೇರಿಸಿದ್ರೆ 25 ಲಕ್ಷ ರೂಪಾಯಿ ನಾ ಅವನಿಗೆ ಬಹುಮಾನ ಕೊಡ್ತೀನಿ ಅಂತ. ಅವರು ದೇಶದ ಸಲುವಾಗಿ ಕೆಲಸ ಮಾಡಿದವ್ರನ್ನ ಇವತ್ತು ಹೆಂಗಿದೆ, ಇವತ್ತು ಯಾವುದೇ ಒಬ್ಬ ಸೈನಿಕ ತೀರ್ಕೊಂಡ್ರೆ ಮೊದಲು ಏನು ಕಿಮ್ಮತ್ತಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ್ಮ್ಯಾಗ ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದರೆ ಅವನ ಮನೆಗೆ ಅವನ ಪಾರ್ಥಿವ ಶರೀರ ಬರುವಂಥದ್ದು ಏನು ಒಂದು ಆದೇಶ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನೋಂಥದ್ದು ನಾವು ಎಂದು ನೆನಪಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ಬೇಕು ಆ ಕುಟುಂಬ. ಇವತ್ತು ನೋಡ್ರಿ, ಒಬ್ಬ ಮಿಲಿಟ್ರಿ ಒಳಗೆ ಯಾರ್ದಾರ್ದ್ರು ಹುತಾತ್ಮ ಮಾತ್ರ ಆ ಹಳ್ಳಿಗೆ ಕರ್ಕೊಂಡು ಬಂದು ಪಾರ್ಥಿವ ಶರೀರವನ್ನು ತೊಗೊಂಡು ಬಂದು ಮಿಲಿಟ್ರಿಯವ್ರು ಬಂದಿರ್ತಾರ, ಅಲ್ಲಿ DC, ಅಲ್ಲಿ SP, ಜಿಲ್ಲಾ ಉಸ್ತುವಾರಿ ಸಚಿವ ಆ ಒಂದು ಇದಕ್ಕೆ ಬಂದು ಶ್ರದ್ಧಾಂಜಲಿ ಕೊಟ್ಟು ಹೋಗುವಂಥ ಗೌರವ ಇವತ್ತೇನಾದರೂ ಸೈನಿಕ ಸಿಕ್ಕಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ನಾವು ನೆನಪು ಮಾಡ್ಕೊಂಡು. ಸೈನಿಕರ ಅದಾರ ಅಲ್ಲಿ ಸುರಕ್ಷಿತವಾಗಿ. ಈಗ ಹೇಳಿದ್ರಲ್ಲ, ಒಂದು ಸೈನ್ಯದಲ್ಲಿ ಶಿವಾನಂದ ಪಾಳ್ಯರು ಹೇಳಿಲ್ಲ, ಅಲ್ಲಿ ಸೈನಿಕರು ಗಟ್ಟಿ ಅದಾರ ಅಂತ ಹೇಳಿ ನಾವು ಎಲ್ಲ ಗದ್ದೆಳದಾಗಿ ನಾನು ಸುರಕ್ಷಿತ ಇದೀವಿ. ಅದಕ್ಕೆ ಹೇಳಿದ್ರಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ಜವಾನ್ ಜೈ ಕಿಸಾನ್. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು, ಜೈ ವಿಜ್ಞಾನ್. ವಿಜ್ಞಾನ ಯಾಕೆ ಹೇಳಿದ್ರು, APJ ಕಲಾಂ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಅಣು ಬಾಂಬನ್ನು ಪ್ರಯೋಗ ಮಾಡೋದ್ರ ಮೂಲಕ ಭಾರತ 6ನೇ ನಂಬರ್ಗೆ ಬರುವಂಥ ಶಕ್ತಿ ಬಂದ ಮೇಲೆ ಎಲ್ಲ ಮಕ್ಕಳು ಅಂಜಲಕತ್ತಾರೆ. ನಮಗೆ ಪಾಕಿಸ್ತಾನ ದಿನ ಹಾರಾಡ್ತಿತ್ತು. ನಮ್ಮ ಸೈನಿಕರು ಯಾವ ರೀತಿ ಹೊಡಿತಿದ್ರು ನೋಡ್ತಿದ್ರಲ್ಲ, ಅವರ ಶಿರಚ್ಛೇದ ಮಾಡಿ ಚೀಲದಾಗ ಹಾಕಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲಿಟ್ರಿ ಅವ್ರ ಎಲ್ಲರೂ ಹೊಡೆದಿದ್ದು ಸ್ಥಿತಿ ಕೇಳಿರಿ. ಒಬ್ಬರಿಗೆ ಕಲ್ಲು ಒಗಿತಾನ ಆ ಮಗ ಅಲ್ಲಿ ಕಾಶ್ಮೀರ್ನಾಗ. ಮೊದಲು 500 ರೂಪಾಯಿ ತೊಗೊಂಡಾನೆ ಕಲ್ಲು ಒಗಿತ್ತು. ಮಿಲಿಟ್ರಿ ಅವ್ರ ಕೈಗೆ AK-47 ಇರ್ತಿತ್ತು. ಮನಮೋಹನ್ ಸಿಂಗ್ನಂಥ ಅತ್ಯಂತ ದರಿದ್ರ ಅಯೋಗ್ಯ ಒಂದು ಗೊಂಬೆ ಅದು, ಹಿಂಗೆ ಸೋನಿಯಾ ಗಾಂಧಿ ಬಂದ್ರೆ ಹಿಂಗೆ ಇಟ್ಟೆ ಇಂಥ ಗಿರಾಕಿಗಳನ್ನೇ ಮಾಡ್ಕೊಂಡು ಕುಂಡಿರ್ತಾರ ಅವ್ರು. ಇವತ್ತು ಹೆಂಗಿದೆ ಭಾರತದ ಪರಿಸ್ಥಿತಿ, ಟ್ರಂಪ್ನು ಜಿಗಿದಾಡಿದ್ರು ಏನು ನಮ್ಮ ಮಾಡೋದಾಗಲಿಲ್ಲ, ತಾನೇ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಯ್ತು. ಎಷ್ಟು ಹಾರಾಡ್ತಿದ್ದ, ಚೀನಾನು ಏನು ಮಾಡೋದಾಗಲಾಗಿದೆ. ಯಾಕಪ್ಪ ಅಂದ್ರೆ ಈ ದೇಶದ ಮತದಾರರು ನೀವು ಒಬ್ಬ ಸಮರ್ಥ ನಾಯಕನ ಕೈಯಾಗ ಭಾರತ ಕೊಟ್ಟಿರಿ. ಇವ್ರು ಚಲೋ ಏನ ಮೋದಿಯವರು, ಮುಂದೆ ಬರೋರು ಭಾಳ ಡೇಂಜರ್ ಅದಾರ. 2020 ಯಾರು ಗುರ್ತಾಯ್ತಲ್ಲ, ಅವ್ರು ಬಂದ್ರಂತರೂ ಮತ್ತೆ ಬುಲ್ಡೋಜರೇ. ಹಂಗೆ 2028 ಚೇಂಜ್ ಆಗಬೇಕೋ ಬೇಡ? ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಹಿಂದೂಗಳು ಸುರಕ್ಷಿತ ಆಗಿರ್ಬೇಕು. ನಮ್ಮ ಪೊಲೀಸರು, ನಾವು ಸಡ್ಲಿ ಬಿಡೋದಿಲ್ಲ ಪೊಲೀಸರಿಗೆ. ಫುಲ್ ಅವರಿಗೆ ಮೊದಲು ಅವ್ರ ಏನು ನೇಮಕಾತಿ ಮೊದಲು ಮಾಡ್ತೀನಿ ಬಂದ್ಕೊಳ್ಳೇನ. ಎಲ್ಲರಿಗೆ AK-47, ಎಲ್ಲ ಹೊಸ ಗಾಡಿಗಳು.
ಯಾವ್ರೆ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್. ಇನ್ನ ಮುಂದಿನ ದಾ ಬಾ ದ ಅನ್ನೋದ್ರೊಳಗೆ ಡಮ್ಮೆ. ಸೀದಾ ಮ್ಯಾಗೆ ಹೋಗೋದು. ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು ಇಲ್ಲ. ಯಾವುದರ ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅಲ್ಲಿ ಯಾವಾಗ ಎಲ್ಲಿದ ಕಲ್ಲು ಬಂದೈತೆ ಅದು ಮನಿ ಡಮ್ ಆಗ್ಬೇಕ ಬೇಡ. ಇವತ್ತೇನು ಶಿವಾಜಿ ಮಹಾರಾಜರ ಮ್ಯಾಗ ಚಪ್ಪಲಿ ಹೋಗೋದಾರಲ್ಲ ನನ್ನ ಮಕ್ಕಳು, 28ಕ್ಕೆ ನಾವು ಬಂದ ಮ್ಯಾಗ ಪೊಲೀಸರ ಬಳಿ ಅಂತರೂ ಡ್ರೋನ್ದಾಗ ಯಾರ್ಯಾರು ಒಳಗಿದ್ರು ನನ್ನ ಮಕ್ಳದ್ದು ಎಲ್ಲ ಗುರ್ತೈತಿ. ಸೊಂಡಿಗಳು ಅದಾವು. ಅವತ್ತನ್ನು ಒಂದೊಂದೇ ಹೊರಗೆ ತಂದು ಟ್ರೀಟ್ಮೆಂಟ್ ಕೊಟ್ಟು, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಮುರ್ದಾಬಾದ್ ಪಾಕಿಸ್ತಾನ ಅನ್ಸಿ ಮನೆ ಕಳಿಸ್ತೀನಿ. ಹಂಗೆ ಮಾಡ್ಬೇಕಿಲ್ಲ ಈಗ. ಹಂಗೆ ಮಾಡ್ಬೇಕಾದ್ರೆ ನೀವೆಲ್ಲ ಒಕ್ಕಟ್ಟಾಗಬೇಕು. ಯಾರು ಜಾತಿ ಗೀತಿ ಬಿಡ್ರಿ. ನೋಡ್ರಿ ಇವತ್ತು ಧಾರವಾಡದಾಗ ಹುಡುಗರು ದಾಂಧಲಿ ಮಾಡ್ಲಕತ್ತಾರೆ. ಅದಕ್ಕೆ ನೌಕರಿ. ನಾವು ವಿಧಾನಸಭಾದಾಗ ಹೇಳಿದ್ದ, ಬೆಂಗಳೂರಿನಾಗ ಮುಖ್ಯಮಂತ್ರಿಗಳೇ ನೀವು ಹುಷಾರಿರಿ, 2,80,000 ಪೋಸ್ಟಿಂಗ್ ಆಗ್ಬೇಕು ಕರ್ನಾಟಕದಾಗ. 2,80,000 ಪೋಸ್ಟಿಂಗ್ ಆದ್ರೆ 2,80,000 ಯುವಕರಿಗೆ ನೌಕರಿ ಆಗ್ತದೆ. 2,80,000 ಮಂದಿಗೆ ಗ್ಯಾರಂಟಿ 10 ಕಿಲೋ ಅಕ್ಕಿ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ 20,000 ರಿಂದ 30,000 ಪಗಾರ ಬರ್ತದೆ. 3 ಲಕ್ಷ ಕುಟುಂಬಗಳನ್ನು ನೀವು ಶ್ರೀಮಂತ ಮಾಡ್ಬೋದು. ಇಲ್ಲಕಂದ್ರೆ ನೇಪಾಳದಾಗ ಮೊನ್ನೆ ಏನಾಯ್ತು ನೋಡಿರಲ್ಲ, ಶ್ರೀಲಂಕಾದಾಗ ಏನಾಯ್ತು ಹಂಗೆ ಆಗ್ತೈತಿ. ವಿಧಾನಸೌಧ ಆಗ್ತದೆ. ಇವತ್ತು ಆ ಹುಡುಗರು ಹೇಳ್ಯಾರ ಏನಂದ್ರೆ, ನೀವು ನೇಮಕಾತಿ ಮಾಡ್ಕೋದೇ ಇದ್ರೆ ವಿಧಾನಸಭೆ ಹೋಗ್ತೀವ ಅಂತ ಎಚ್ಚರಿಕೆ ಕೊಡೋ ಪರಿಸ್ಥಿತಿ ಬಂದ ಮ್ಯಾಗ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ಯಾರ, 5 ವರ್ಷ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಇವತ್ತು ಹೇಳ್ಯಾರ. ನಾವು ವಿಧಾನಸಭೆದ 3 ಕಡೆ ಮಾತಾಡಿದೆ. ಪೊಲೀಸರ ವಯೋಮಿತಿ ಹೆಚ್ಚಳ ಮಾಡ್ರಿ, ಪಾಪ ಕರೋನಾದಾಗ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೊಡೆದೆ ಚಂಕ ಹೊಡೆದೆ. ಇವ್ರಿಗೆ ಬುದ್ಧಿ ಬರಲಿಲ್ಲ. ಇವತ್ತು ಧಾರವಾಡದ್ದು ನೋಡಿದ ಮ್ಯಾಗ ಸಿದ್ದರಾಮಯ್ಯವ್ರಿಗೆ ಅನ್ಸೈತಿ ಇದು ಭಾಳ ಸೀರಿಯಸ್ ಹೋಗ್ತದೆ ಅಂತೇಳಿ ಇವತ್ತು ಅಪಾಯಿಂಟ್ಮೆಂಟ್ 5 ವರ್ಷ ಏನು ಮಾಡ್ಯಾರ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಒಂದು ಕಡೆ ನಮ್ಮ ಯುವಕರಿಗೆ ಉದ್ಯೋಗ ಆಗಬೇಕು, ನಮ್ಮ ಸನಾತನ ಧರ್ಮ ರಕ್ಷಣೆ ಆಗಬೇಕು. ನಾವು ಸುರಕ್ಷಿತವಾಗಿ ದೇಶನಾಗ ಈ ರಾಜ್ಯದಾಗ ಇರಬೇಕಾದ್ರೆ ಎಲ್ಲರೂ ಮುಂದಿನ ಚುನಾವಣೆ ಬಂದಾಗ ಯಾರು ಹಿಂದೂ ಪರವಾಗಿ ಗಟ್ಟಿ ಇರ್ತಾನ ಮತ್ತು ಅಳ್ಪುಳ್ಕಿಂತವ್ರನ್ನ ಆರಿಸಿ ಕಳಿಸ್ಬೇಡ್ರಿ. ಈ ರಂಜಾನಕ್ಕೆ ಇದು ಕೊಡೋರು, ಈ ಅಕ್ಕಿ ಬೆಲ್ಲ ಕೊಡೋರನ್ನ ಆರಿಸಿ ಕಳಿಸ್ಬೇಡ್ರಿ ಸಾಕಿನ. ಎದಕ್ಕೆ ಬೇಕಾರೆ ಇವಾಗ ಬುದ್ಧಿ ಇಲ್ಲ. ನಮ್ಮ ಮಂದಿಗೂ ರೀ ಅವ್ರು ಕೊಟ್ರೇನು ಓಟ್ ಹಾಕ್ತಾರೆ, ಹಾಕ್ಯಾರೇನ್ರಿ ಸರ್ಕಂತವ್ರು ನಿಮ್ಗೆ. ನನಗಂತೂ ಬಿಜಾಪುರನಾಗ ಹಾಕೋದಿಲ್ಲ ಬಿಡ್ರಿ. ನಾ ಬೇಡ ಅಂತೇಳಿ, ನೀವು ಬರೋದು ಬೇಡ, ನೀವು ಓಟ್ ಹಾಕೋದು ಬೇಡ. ನಮ್ಮ ಮಂದಿ ಅದಾರ ಗಟ್ಟಿಗೆ ಬಂದು ಓಟ್ ಹಾಕ್ತಾರೆ. ಅದಕ್ಕೆ ನೀವೆಲ್ಲರೂ ಗಟ್ಟಿ ಆದರೆ ಮುಂದಿನ ದಿವಸದಲ್ಲಿ ಭಾರತ ಉಳಿತದೆ, ನಮ್ಮ ರಾಜ್ಯ ಸುರಕ್ಷಿತ ಇರ್ತದೆ. ಇವತ್ತೇನು ನಮಗೆ ಕರ್ನಾಟಕದಾಗ ಏನೂ ಆ್ಯಕ್ಷನೇ ಇಲ್ಲ, ಪೊಲೀಸ್ ಆ್ಯಕ್ಷನೇ ಇಲ್ಲ. ಅವ್ರನ್ನ ಒದ್ದು ತರಬೇಕಾಗಿತ್ತಿಲ್ಲ. 200 ಮಂದಿ ಯಾರದಾರ ಅವ್ರನ್ನ ತರುವುದಿಲ್ಲ. ಭಾಳ ಪ್ರೆಷರ್. ಪಾಪ SP ಸಣ್ಣ ಹುಡುಗದಾರ. ಇನ್ನು 5 ಮಂದಿ SP ಕರ್ಸಿರ್ತಿಲ್ಲ ಬಾಗಲಕೋಟೆ. ಅದನ್ನು ಸಂಶೋಧನೆ ಮಾಡಿ ಶಾಂತಿಯನ್ನು ಹೆಂಗೆ ಮಾಡಬೇಕಂತೇಳಿ ಅವ್ರು 5 IPS ಅಧಿಕಾರಿಗಳು ಚರ್ಚೆ ಮಾಡಿ ಇಂಥವ್ರು ಎಲ್ಲೆಲ್ಲಿ ಅದಾರೆ ಸಮಾಜ ಘಾತಕರು ಅಲ್ಲಿ ಮಸೂತಿ ಆಗ್ಯಾರ. ಅವರು ಆ 200 ಮಂದಿನ ತಂದು ಒದ್ರ 20 ವರ್ಷ ಬಾಗಲಕೋಟೆನಾಗ ದಾನ್ಲಿ ಆಗೋದಿಲ್ಲ. ಮಾಡ್ರಿ ನೀವು. ಯಾರನ್ನ SP ಪಾಪ ಅವ್ರು ಏನು ಮಾಡಬೇಕು, ಪ್ರೆಷರ್ ಇರ್ತೈತಿ. ನಾ ಹೇಳೋದು ಇಷ್ಟೇ, ಎಷ್ಟು ಲಿಮಿಟ್ನಾಗ ನೀವು ಮಾತು ಕೇಳ್ರಪ್ಪ. ನೋಡ್ರಿ ರಾಜಕಾರಣಿಗಳು ಕಟ್ಟದಾನ ಕಟ್ಟಿ ನಿಮ್ಗೆ ಏನು ಮಾಡಂಗದಾರ, ಪೊಲೀಸರಿಗೆ ಭಾಳ ಟ್ರಾನ್ಸ್ಫರ್ ಮಾಡ್ತಾರೆ. ನಾಳೆ ನಮ್ಮ ಸರ್ಕಾರ ಬಂದ್ರೆ ನಾ ಪ್ರಮೋಷನ್ ಕೊಡ್ತೀನಿ. ಈ ನಾಟಕ ಮಾಡಿದ್ರೆ ಡಿಮೋಷನ್ ಕೊಡ್ತೀನಿ. ಹೋಗ್ರಿ ಅಲ್ಲೇ ಪಾಕಿಸ್ತಾನದಾಗೆ IPS ಹಾಕ್ರಿ, PSI ಹಾಕ್ರಿ ಅಂತಾರೆ. ಮತ್ತು ಇವ್ರು ಸಾಬ್ರಂಗ ವರ್ತನ ಮಾಡಿದ್ರು ಇಟ್ಕೊಂಡು ಏನು ಮಾಡೋದು? ಅದು ಸ್ಟ್ರಾಂಗ್ ಇವತ್ತು ಬೇಕಾಗೈತೆ. ಬ್ಯಾಗಿನವ್ರು ಗಟ್ಟಿಬೇಕು. TGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ಗೆ ಒಗ್ಗು ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ ಬೊಮ್ಮಾಯಿ ಕಠಿಣ ಕ್ರಮ ಕೈಗೊಳ್ಳಲ್ಲ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಮುಲ್ಲಾ ಪೊಲೀಸ್
ಜೀಪ್ ಮ್ಯಾಗ ನಿಂತು ಭಾಷಣ ಹೊಡೆದು ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾನೆ. ಇವತ್ತು ಆ ಕೇಸ್ ವಾಪಸ್ ತಗೋ. ಪೊಲೀಸರ ನೈತಿಕ ಬಲ ಏನು ಉಳಿತದ? ಯಾಕೆ ಪೊಲೀಸರು ಇದನ್ನ ಕೆಲಸ ಮಾಡ್ಬೇಕು ಹೇಳ್ರಿ ನೋಡೋಣ. ಅವ್ರು ಏನು ಮಾಡ್ಬೇಕು ಪಾಪ? ಇಂಥ ನಾಲಾಯಕ ಸರ್ಕಾರಗಳು ಬಂದಿದ್ರಿಂದ ಇವ್ರು ತಲೆ ಮ್ಯಾಗ ಕೂತಾರ. ನಮ್ಮವರೇ ಇದ್ರು. ಅರಗ ಜ್ಞಾನೇಂದ್ರ ಅವ್ನು ಕೇಳಿದೆ, ಪುಣ್ಯಾತ್ಮ, ನೀ ಯಾಕೆ ಗೃಹ ಮಂತ್ರಿ ಆಗಿ ಏನು ಅರಣ್ಯ ತಗೋ, ಏನು ಮಾಡಲಿ ಅಂತ ನಾಡ್ರೆ ಯಾವ ಪೊಲೀಸ್ ಅಧಿಕಾರಿಗಳು ನನ್ನ ಮಾತೇ ಕೇಳಿದ್ರು. ಅರಗ ಜ್ಞಾನೇಂದ್ರ, ಮತ್ತೆ ಎದಕ್ಕೆ ಕಿಸಿಲಾಕಿದೆಯಪ್ಪ? ಬೊಮ್ಮಾಯಿಗೂ ಕೇಳಿದೆ ನಾನು. ಅಲ್ಲೇ ಅವ್ರು ಹಿಂದೆ ಕುಂಡ್ರದ್ದು, ಯಾಕಂದ್ರೆ ನಾನು ಸೀನಿಯರ್ ಎಮ್.ಎಲ್.ಎ, ನಾವು ಹಿಂದೆ ಕುಂಡಿರ್ಬೇಕಲ್ಲ. ಬೊಮ್ಮಾಯಿ ಕೇಳಿದೆ, KGHಳ್ಳಿ TGHಳ್ಳಿ ಒಳಗೆ ರಾತ್ರಿ 2ಕ್ಕೆ ಕೋತಂಬರಿ ಲೆಕ್ಕಕ್ಕೆ ಗಯತೆ ಮೇರೆ ಬೇಟಾ, ಮತ್ತು ನೀವೇನು ಕಿಸಿಲಾಕತ್ತಿದ್ರಿ 2ಕ್ಕೆ ಅಂದ ನಾನು. ಏನು ಮಾತಾಡ್ತೀರಿ ಹತ್ತಾಡ್ರಂದು, ಏನು ಮಾತಾಡ್ತೀರಿ ಅಂತಂದ. ನಿಮ್ಗೇನಾರ ಐತೆ ಮಾನ ಮರ್ಯಾದೆ? ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರ, ದಡ 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 4 ಎನ್ಕೌಂಟ್ರ್ ಮಾಡಿದ್ರ ಒಂದೂ ನಿಂದಿರ್ತಿದ್ದಿಲ್ಲ. ನಾವು ಕೆಟ್ಟ ಪುಕ್ಸುಳಿ ಮಕ್ಕಳವರು ಭಾಳ ಭಾಳ ಮಾಡ್ತಾರವರು. ನೀವು ಹಂಗೆ ಮಾಡ್ತೀರಿ. ಲಾಠಿ ಚಾರ್ಜ್ ಇನ್ನವ್ರು ಹಿಂಗೆ ಎತ್ತಿರೋದಿಲ್ಲ, ಮನೆಗೆ ಹೋಗಿ ಮಕ್ಕೊಂಡು ಬಿಟ್ಟಿರ್ತೀರಿ. ನೀವು ವೀರಾದಿ ವೀರ ಸುರಾದಿ ಸೂರ್ಯದಿರಿ. ನಿಮ್ಮ ಕತ್ತಿ ಒಂದು 4 ಹೊಡಿದ್ರೆ ಹೊಡೆಯಲಾಕೋರು. ನೀವು ಒಳಗೆ ಹೊಕ್ಬಿಡ್ಬೇಕು. ಅಲ್ಲಿ ಒಳಗೆ ಕೂತಿರ್ತಾರಲ್ಲ ಆ ಸುಳಿ ಮಕ್ಕಳು ಹಿಡಿತಂತ ತಿರುಗಾಡಿ ಹೊಡಿಲಾಕತ್ತಾರೆ. ಅದು ಪೊಲೀಸರು ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ ಗುರ್ತತಾನು? ನಿಮ್ಮ ಸಪೋರ್ಟಾಗಿ ಅವರು ಕೆಟ್ತಾರೆ. ನೀವು ಮೊದಲು ಪುಕ್ ಅದೀರಿ, ಪೊಲೀಸರು ಏನಪ್ಪ ನೋಡಿ ಮತ್ತೆ ಈ ಸರ್ಕಾರ ಅಂತ ಯಾರು ಸರ್ಕಾರ ಗುರ್ತೈತಲ್ಲ ಇವತ್ತು, ಅವ್ರದ್ದೇ ಸಪೋರ್ಟ್. ಮತ್ತೆ ಸಸ್ಪೆಂಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಕಿರಿಕಿರಿ ಬೇಡ ಅಂತೇಳಿ ಅವ್ರ ಜೋಡ 4 ನಮ್ಮಕ್ಕೆ ಹೊಡೆದು ನಮ್ಮವ್ರ ಕಡೆಯಿಂದ ಹೆಚ್ಚು ಅವಾಜ್ ಮಾಡಿಸ್ತಾರೆ ಅವರು. ಹಿಂದೂಗಳ ಕಡೆಯಿಂದ ನಮಗೆ ಭಾಳ ಅನ್ಯಾಯ ಮಾಡ್ಯಾರೆ, ಹಿಂದೂಗಳಿಗೆ ಇಲ್ಲಿ ಹೊಡೆದಾರೆ, ಇಲ್ಲಿ ಹೊಡೆದ. ಆ ಸಿದ್ದರಾಮಯ್ಯ ಪೊಲೀಸರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರಿಗೆ ಬಹುಮಾನ ಕೊಡುತ್ತೇನೆ ಅಂತ. ಪಂಚಮಸಾಲರು ಹೋರಾಟನಾಗ ಏನು ಮಾಡಿದ್ರು? ಅವು ಯಾವ ಒಬ್ಬ ಇದ್ದವ ಸರ್ಕಲ್ ಇನ್ಸ್ಪೆಕ್ಟರ್, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟವ IGP. ನಾವು ವಿಧಾನಸಭಾದಾಗ ಹೇಳಿದೆ, ನೀನು IGP ಆಗಿ ಬಿನ್ ಡ್ರೆಸ್ನಾಗ ಬಂತು ಲಾಠಿ ಎತ್ತಿಯಲ್ಲ, ಮುಂದಕ್ಕೆ ಸರ್ಕಾರ ಬಂದಾಗ ನೀನು ನೋಡ್ಕೊತೀನಿ ಅಂತೇಳಿ. ಅವಾಗ ಹೋಮ್ ಮಿನಿಸ್ಟರ್ ಯತ್ನಾಳ್ ಧಮಕಿ ಹೌದತ್ತ. ಬಿನ್ ಡ್ರೆಸ್ನಾಗ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ನಿನಗೆ ಯಾರಿಗೆ ಅವಕಾಶ ಎಲ್ಲಿದೆ? ಯಾವ ಕಾನೂನಿನಾಗ ಇದೆ? ಟೊಪ್ಪಿ ಹಾಕ್ಕೊಂಡಿರ್ಬೇಕು. ಫುಲ್ ಆಫೀಸರು ಎಲ್ಲ ಅವ್ರ ಶಸ್ತ್ರಾಸ್ತ್ರಗಳು ಏನು ಕವಚಗಳದಾವಲ್ಲ ಎಲ್ಲ ಹಾಕ್ಕೊಂಡು, ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC ಅನೌನ್ಸ್ ಮಾಡಬೇಕು ಲಾಠಿ ಚಾರ್ಜ್ ಅಂತ. ಏನೂ ಇಲ್ಲ, ಹೊಡೆದ್ರು. ಅವನಿಗೆ ಮುಸ್ರಪ್ಪ ಏನೇನೋ ಅದಾನವ, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾರೆ. ಇರಲಿ, ಇನ್ನೊಂದು ಸ್ವಲ್ಪ ದಿವಸ 28 ತನಕ ಏನೇನು ಬಹುಮಾನ ಕೊಡ್ತಾರೆ ಕೊಡಲಿ, ಅವೆಲ್ಲ ಬಹುಮಾನವೂ ವಾಪಸ್ ತಗೋತೀನಿ. ಬರೋಬ್ಬರಿ ಈ ರಾಜ್ಯದಾಗ ನನಗೇನು ಆಸೆ ಇಲ್ಲ, ನಾನೇನು ಲೂಟಿ ಮಾಡಿ ದುಬೈದಾಗ ಅಲ್ಲಿ ಇಲ್ಲಿ ಆಸ್ತಿ ಮಾಡೋದೇನು ಅವಶ್ಯ ಇಲ್ಲ. ಯಾಕಂದರೆ ನನಗೇನು ನನ್ನ ಮಕ್ಕಳು ಭಾಳ ರೊಕ್ಕ ಮಾಡಬೇಕತ್ತು ಅನ್ನುವಂಥ ಮೈಂಡ್ದವ್ರಿಲ್ಲ. ಈಗಿನೆಲ್ಲ ಮುಖ್ಯಮಂತ್ರಿ ಅಪ್ಪ ಅದಂದ್ರೆ ಬರೀ ವ್ಯಾಪಾರ ಅದೇ. ನಮ್ಮ ಪೂಜ್ಯ ತಂದೆಯವರು ಭಾಳ ರೈತರ ಸಲುವಾಗಿ ಹೋರಾಟ ಮಾಡಿ ಏನು ಸುಡುಗಾಡೆ ಮಾಡ್ಯಾರ. ಹೋಗಿ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಪೂಜ್ಯ ತಂದೆಯ ಮಗನ. ಈಗ ಮೊನ್ನೆ ಹೇಳಿದೆ, ಸಿದ್ದರಾಮಯ್ಯನವರ ನಿಮ್ಮ ಮಗ ಭಾಳ ಹಾದಿ ಬೀಳಾಕತ್ತಾರ, ಹುಷಾರಿರಿ. ಮೊನ್ನೆ ನೋಡ್ರಿ ಅಜಿತ್ ಪವಾರ್, ಇದು ವಿಧಾನಸಭಾದಾಗ ಹೇಳಿದ್ದು, ಅಜಿತ್ ಪವಾರ್ ಅವ್ರ ಆಸ್ತಿ ಎಷ್ಟಿತ್ತು? 1,00,000 ಕೋಟಿ ರೂಪಾಯಿ. ಏನು ಹೆಣ ಸಿಗ್ತೇನ್ರಿ? ಒಂದು ವಾಚ್ ಮ್ಯಾಗ ಹಿಡಿಬೇಕಾಯ್ತು. 1,00,000 ಕೋಟಿ ತೊಗೊಂಡು ಏನು ಮಾಡೋರು? ನಿಮ್ಮದೇ ನೀವು ಉಳಿಲಿಲ್ಲ. ಅದಕ್ಕೆ ಮುಂದಿನ ದಿವಸನಾಗ ಈ ರೊಕ್ಕದ ಸಲುವಾಗಿ ಕರ್ನಾಟಕ ಮಾರುವಂಥ ನಾಯಕರನ್ನು ಆಯ್ಕೆ ಮಾಡಬೇಡ್ರಿ, ಅಂದ್ರೆ ಹಿಂದೂ ಧರ್ಮ ಉಳಿತದೆ. ಇವರೆಲ್ಲ ರಾತ್ರಿ ಅಡ್ಜಸ್ಟ್ಮೆಂಟು, ಮುಂಜಾನೆ ಇದ್ರೆ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಮಾತಾಡ್ತಾರಲ್ಲಿ ವಿಧಾನಸಭೆದಾಗ. ನಾನು ನೋಡ್ತಿರ್ತೀನಿ. ಒಮ್ಮೆ ಅಶೋಕಿಗೆ ಅಂದೆ, ಗಟ್ಟಿಗೆರೆ ಮಾತಾಡು ಮಾರ, ಉಗ್ರವಾಗಿ ಖಂಡಿಸುತ್ತೇನೆ ಅಂದ್ರೆ ಆ ಸಿದ್ದರಾಮಯ್ಯ ಅವ DK ಶಿವಕುಮಾರ್, ಏನು ಅಶೋಕ, ವಿಜೇಂದ್ರ ಫೈಲ್ ತೆಗಿಲ್ಲ ತಾನು DK ಶಿವಕುಮಾರ್. ಇವ್ರ ಹತ್ತಾರ ನಿಮಗಂದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ವ್ಯವಸ್ಥೆ ಕರ್ನಾಟಕದ ಬಗ್ಗೆ ನಾವು ಮಾತಾಡಿದ ಆರೇ ಮಕ್ಕಳೇ. ನಾ ಹೇಳ್ದೆ, ನೀವಿಬ್ಬರು ನಾಟಕ ಕಂಪ್ನಿ ಬಿಡ್ರಿ, ಮಾತಾಡೋದಿದ್ರೆ ನೆಟ್ಟಿಗೆ ಮಾತಾಡ್ರಿ.
ಇಲ್ಲಕಂದ್ರೆ ನಾನೇ ವಿರೋಧ ಪಕ್ಷ ನಾಯಕ, ನನ್ನ ಕುರ್ಚಿಯಲ್ಲಿ ಮುಂದೆ ಹಾಕತ್ತೇಳಿದೆ. ಆ ಅಶೋಕನ ಮಗಳ ನನಗೆ ಹಾಕ್ರಿ, ನಾನು ಅಟ್ಯಾಕ್ ಮಾಡ್ತೀನಿ. ಇವತ್ತು ಹುಡುಗರು ಹೇಳ್ಯಾವ ನೋಡಿ ಧಾರವಾಡದಾಗ, ಯತ್ನಾಳಗೌಡ ನಾನು ತೊಗೊಬೇಕ್ರಿ ವಿಧಾನಸಭೆ ಒಳಗೆ ಮಾತಾಡೋ ಅಂತ ಹೇಳಲ್ಲ. ನನಗೂ ಬೇಕಾದಟ್ಟು ಒಳಗೆ ಹಾಕೋಬೇಕಂತ ಪ್ರಯತ್ನ ಮಾಡೋರು. ಮನೆ ಬಿಜಾಪುರಕ್ಕೆ ಬಂದಿದ್ರು ನಮ್ಮ ಸಿದ್ದರಾಮಯ್ಯನವ್ರು, ಅವ್ರಿಗೂ ಚಪ್ಪಾಳಿ ಕೂಗು ಯಾರೂ ಹೊಡಿಲಿಲ್ಲ. ಡಿ ಕೆ ಶಿವಕುಮಾರ್ಗಂತರೂ ಕ್ವಾಂಕಲ್ಲಿಲ್ಲ. ಅವ ಬರೀ ನನ್ನೇ ನೋಡ್ಲಕತ್ತ, ನೀ ಹಿಂಗ್ಯಾಕ ನೋಡ್ತಿ ನನ್ನ, ಮುಂದೇನು ಆಡೋದು, ನಾ ಹೆಂಗ ನೋಡಲಿ ನಿನ್ನ. ನನ್ನ ಮ್ಯಾಗ ಕೇಸ್ ಹಾಕದ ಡಿ ಕೆ ಶಿವಕುಮಾರ್, 200 ಕೋಟಿ ರೂಪಾಯಿ ಹಾಕಂದೆ. ಈಗ ಅವನೇ ಹೆಸರಾಗಲ್ಲ ಕೋರ್ಟಿಗೆ, ಅವನು ಸಿಕ್ಕೈತೆ ಒಂದು ಪಾಯಿಂಟ್. ಆ ಪಾಯಿಂಟ್ ತೆಗೆದುಬಿಟ್ಟು ಅಂದ್ರೆ ಮುಖ್ಯಮಂತ್ರಿ ಡಮ್ಮೆ. ಅದಕ್ಕೆ ನನ್ನ ವಿರುದ್ಧ ಮಾನಹಾನಿ ಹಾಕಿದ್ದು ಸಹಿತ ಇವತ್ತು ನಿನ್ನೆ ಕೇಸ್ ಇತ್ತು ಕನಕಪುರ್ನಾಗ. ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳ ಬಿಜಿ ಇರೋದ್ರಿಂದ ಕೋರ್ಟಿಗೆ ಹಾಜರಾಗ್ತಾ ಇಲ್ಲ. ಇದು 10ನೇ ಸಲ ಇದು. ನಾ ಹೇಳೀನಿ, ನೀ ನನಗೇನಾರ ಟಚ್ ಮಾಡಿದಿ, ನಿನ್ನ ನಾ ಹೆಂಗೆ ನೋಡಲಿ ನಿನ್ನ. ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ಸಿದ್ದರಾಮಯ್ಯನವರೇ ಮಿಸ್ಟರ್ ಯತ್ನಾಳ್, ಬಿ ಜೆ ಪಿದಿಂದ ಎಕ್ಸ್ಪೆಲ್ ಮಾಡ್ಯಾರ ನಿಮ್ಮನ್ನೇ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ರಿ. ಅದ ಏನೋ ಇಲ್ಲ, ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರು ತಮ್ಮನ್ನು ಎಕ್ಸ್ಪೆಲ್ ಮಾಡಿದ್ರು. ಕೇಳಿಸ್ಲಿಲ್ಲ. ಇನ್ನೇನು ಹೇಳ್ರಿ ಗೌಡ್ರ ಅಂತ ಅವ್ರು ಕಾಂಗ್ರೆಸ್ MLAಗಳೇ ಇನ್ನೇನು ಹೇಳಿದೆ. ಹೌದು ಅಂದ್ರೆ ಬಾಯಿ ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡಬೇಕು. ನನಗೆ ಡಿ ಕೆ ಶಿವಕುಮಾರ್ ಎಲ್ಲರೂ ಸಿಗ್ತಾನೆ ನೋಡೇ ನೋಡ್ತಾನ. ಡಿ ಕೆ ಶಿವಕುಮಾರ್ ಕೂಡ ನಮ್ಮವರು ಒಳಗೆ ನೋಡ್ತಾರ. ಇವನೊಂದು ಮಣ್ಣು ಕೊಟ್ಟೆವು ಅಂದ್ರೆ ನಮ್ಮದೇ ಅಲ್ಲ, ಪೂಜ್ಯ ತಂದೆ ಆದ ಮ್ಯಾಗ ಪೂಜ್ಯ ಮಗ ಮತ್ತು ಲೂಟಿ. ಇವರು ಅವ್ರಿಗೆ ಅಡ್ಜಸ್ಟ್ಮೆಂಟ್. ಜಮೀರ್ ಅಹ್ಮದ್ ಖಾನ ಇವರು ಭಯ್ಯ ಅವನಿಗೆ 20 ಕೋಟಿ ರೂಪಾಯಿ ಕೊಡ್ತಾನೆ ಶಿಕಾರಿಪುರಕ್ಕೆ, ನನಗಿದ್ರೆ ಕೊಡೋದಿಲ್ಲ. ಯತ್ನಾಳ್ ಸಾಹೇಬ್ರೆ, ನೀವು ಸಾಹೇಬ್ರ ಬಗ್ಗೆ ಮಾತಾಡ್ತೀರಿ, ನಿಮ್ಗೆ ಯಾಕೆ ಕೊಡಬೇಕು ಅಂತ. ಸರ್ಕಾರ ರೊಕ್ಕ ಐತಿ, ನಿಮ್ಮ ಅಪ್ಪನ ರೊಕ್ಕ ಐತೆ ನನ್ನ ಅನ್ಕೊಳ್ಳಿ ಕೊಟ್ಟ. ಮೊನ್ನೆ ನನಗೂ 20 ಕೋಟಿ ಕೊಟ್ಟ, ಬಿಡಲಿಲ್ಲ. ಕೊಡು ಮಗಳ, ನೀ ಕೊಡು, ನಿಂದೇನು ಹಚ್ಚಿರಿ. ನೀ ಏನು ಪಾಕಿಸ್ತಾನ ರೊಕ್ಕ, ದುಬೈ ರೊಕ್ಕ ಇದು ಅಂತ ಯಾವ ಅಂಶಗಳೇ ಇದ್ದಿದ್ದಿಲ್ಲ. ಇವನಿಗ್ಯಾಕೆ ನಾ ಅಲ್ಲಿ ಯಾರು ಹೇಳಿದ್ದು? ಮತ್ತು ಅಂಬೇಡ್ಕರ್ ಇನ್ನೊಂದು ದೊಡ್ಡ ವಿಚಾರ ಈ ದೇಶದ ಜನರಿಗೆ ಅವಾಗ ಹೇಳಿದ್ರು. ಏನಪ್ಪ ಅಂದರೆ, ಭಾರತ ಸ್ವಾತಂತ್ರ್ಯ ಆಗಬೇಕಾದ್ರೆ ಅಖಂಡ ಭಾರತ ತಗೋರಿ, ಭಾರತ ಮತ್ತು ಪಾಕಿಸ್ತಾನ 2 ರಾಷ್ಟ್ರಗಳನ್ನು ಮಾಡಬೇಡ್ರಿ. ಒಂದು ವೇಳೆ ಮಾಡುವುದಾದರೆ ಭಾರತದ ಭಾಗದಲ್ಲಿ ಬರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಸುರಕ್ಷಿತವಾಗಿ ಭಾರತಕ್ಕೆ ಬಂದ ಮೇಲೆ ಒಂದು ತಳಿನೂ ಉಳಿಬಾರ್ದು ಭಾರತದಾಗ. ಅವಾಗ ಸ್ವಾತಂತ್ರ್ಯ ತಗೋಬೇಕಂತ ಯಾರು ಹೇಳಿದ್ದು? ವಾಜಪೇಯಿ ಅವರು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಅನ್ನೋಂಥ ಅದಕ್ಕೆ ಉತ್ತರ ಅವರು ಅದಕ್ಕೆ ಹೇಳ್ತಾರೆ. ಏನು ಹೇಳ್ತಾರೆ? ಇರಲಿಲ್ಲ, ಮುಂದಿನ ಸಲ JCB ಬರ್ತದೆ, ಸುಮ್ಕೊಟ್ರೆ. ಅವ್ರು ಏನು ಹೇಳ್ತಾರೆ ಅಂಬೇಡ್ಕರು? ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರದಿಂದ ನೋಡುವಂಥ ಆ ಧರ್ಮದಾಗನೇ ಬರೋದಿಲ್ಲ. ನೀವು ತಿಳ್ಕೊಂಡ್ರಿ ಸಹೋದರ ನಾವು ಇರ್ತೀವಿ ಅಂತೇಳಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳ್ತಾರೆ, ಪಾಕಿಸ್ತಾನ ಬೇಡುವಾಗ ಇಡೀ ಭಾರತದಲ್ಲಿರೋ ಎಲ್ಲ ಮುಸಲ್ಮಾನರು ನಮ್ಗೆ ಪಾಕಿಸ್ತಾನ ಬೇಕು, ನಾವು ಈ ಆಕಳದ ಗೋಮೂತ್ರ ಕುಡಿಯೋರ ಜೋಡ ನಾವು ಇರುವುದಿಲ್ಲ ಅಂತ ಹೇಳ್ತಾರೆ. ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದ್ದು ಒಂದು ಸಾರ್ವಜನಿಕ ಸಭೆಯಲ್ಲಿ. ಹೌದಪ್ಪ, ನೀವೆಲ್ಲ ಹೇಳಿದ್ರಿ, ನಾವು ಈ ಹಿಂದೂಗಳ ಜೊತೆಗೆ ಇರುವುದಿಲ್ಲ, ಗೋಮೂತ್ರ ಕುಡಿಯೋರ ಜೋಡ ನಾವು ಈ ದೇಶನಾಗ ಇರುವುದಿಲ್ಲ. ಆದ್ರೆ ನಾವು ನಿರ್ಣಯ ಮಾಡಿದ್ವಿ ಏನಂತೇಳಿ, ಪಾಕಿಸ್ತಾನ ಬೇರೆ ಕೊಟ್ಟಿವಿ ನಿಮಗೆ. ಈಗ ಅದೇ ನೀವು ಮುಸಲ್ಮಾನರು ಇಲ್ಲ ನಾವು ಭಾರತದಲ್ಲಿ ಅಣತಂಬರಂಗೆ ಇರ್ತೀವಿ ಅಂತ ಹೇಳ್ತಾ ಇದ್ರು. ಇದು ಎಷ್ಟರ ನಾಟಕ ಅಂತೇಳಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವಾಗ ಹೇಳಿದ್ರು. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಇವ್ರನ್ನ ಇಟ್ಕೊಂಡ್ರೆ ಎಂದೂ ನಿಮ್ಮ ದೇಶಕ್ಕೆ ಶಾಂತಿ ಇರೋದಿಲ್ಲ ಅಂತ ಹೇಳಿದವರು ಅಂಬೇಡ್ಕರು. ಅವತ್ತಿನ ಜಗತ್ತಿನಾಗೆ ಅವನು ಮುಸಲ್ಮಾನರ ವಿರುದ್ಧ ಒಬ್ಬ ರಾಜಕಾರಣಿ ಮಾತಾಡ್ತಿದ್ದಿಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು. ಇದು ಇತಿಹಾಸ, ಇದು ದಾಖಲೆ ಇದೆ. ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತ ಒಂದು ಪುಸ್ತಕ ಐತಿ, ಓದ್ರಿ. ಆನ್ಲೈನ್ದಾಗ ಇದ್ರಾಗ ಹೋಗಿ ಯೂಟ್ಯೂಬ್ದಾಗ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳು.
ನಮಗೇನು ಕಲಿಸ್ಬಿಟ್ಟಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಸಲುವಾಗಿ ಹೋರಾಟ ಮಾಡಿದ್ರು, ಮೀಸಲಾತಿ ಕೊಟ್ಟರು. ಅವರು ಏನು ಮೇಲಿನ ಜಾತಿ ವಿರೋಧಿ ಇದ್ದರು. ಇದನ್ನು ಬಿಟ್ಟರೆ ಅಂಬೇಡ್ಕರ್ ಬಗ್ಗೆ ನಿಜವಾದ ಇತಿಹಾಸ ನಮಗೆ ಗೊತ್ತಿಲ್ಲ. ನಮ್ಮ ಪುಸ್ತಕ ತೆಗೆದ್ರೆ ನಮಗೆ ಎಲ್ಲರದು ಮೊಘಲರದ್ದು ಎಲ್ಲರ ಹೆಸರು ಗೊತ್ತದ, ಎಲ್ಲರಿಗೂ ಗೊತ್ತದೋ ಇಲ್ಲ. ಹುಮಾಯೂನ, ಬಾಬರ, ಮುಂದೆ ಯಾರು? ಹುಮಾಯೂನ್ ಆದ, ಬಾಬರ್ ಆದ. ಬಾಬರ್ನ ಮಗ ಯಾರು? ಜಹಾಂಗೀರ್. ಜಹಾಂಗೀರ್ ಆಗೋಣ ಶಹಜಾನ್. ಶಹಜಾನ್ ಆಗೋಣನೆ ನೋಡಿ, ಎಲ್ಲರಿಗೂ ಅಲ್ಲಿ ಕೂತು ಶಹಜಾನ್ ಒಬ್ಬ, ಇನ್ನು ಮುಂದೆ ಒಬ್ಬ ಔರಂಗಜೇಬ್ ಅತ್ತಾನ. ಅಂದ್ರೆ ಎಷ್ಟು ಪಕ್ಕ ನೆನಪಿಟ್ಟಿರಿ. ನಮ್ಮ ಮನ್ಯಾಗ ನಮ್ಮ ಮುತ್ಯಾನ ಅಪ್ಪನ ಹೆಸರೇ ನಮಗೆ ಗುರ್ತಿಲ್ಲ. ನಮ್ಮ ಮುತ್ಯಾನಪ್ಪ ನಮಗೆ ಭಾಳ ಆದ್ರೆ ಸ್ವಲ್ಪ ನಮ್ಮಲ್ಲಿ ಬೆಸನಗೌಡ, ಬಾಪುಗೌಡ, ರಾಮಗೌಡ ಭಾಳ ಇರೋದನ್ನು ಸ್ವಲ್ಪ ಶ್ರೀಕಾಂತವ್ರು. ಇನ್ನ ಈಗ ಹೇಳಿದ್ರಲ್ಲ ನಮ್ಮ ಹಾರಿಕಾ ಮಂಜುನಾಥ್ ಅವ್ರು, ಇದು ಎಷ್ಟು ರಾಮನ ಎಷ್ಟು ಹೆಸರು ಅವು? 40 ಅಪ್ಪಂದ್ರ ಹೆಸರು ಹೇಳಿದ್ರವ್ರು. ಅಪ್ಪಂದ್ರ ಅವ್ರ ವಂಶ. ನಿಮ್ಗೆ ಯಾರಿಗಾರು ಗುರ್ತದವನು? ಒಂದು 10 ಮ್ಯಾಗ 5 ಮ್ಯಾಗಾರು ಗುರ್ತದವನು. ಆದರೆ ಬಾಬರ, ಹುಮಾಯೂನ, ಔರಂಗಜೇಬ ಇವರೆಲ್ಲ ಗುರ್ತದಾರ. ಶಿವಾಜಿ ತಾಯಿ ಹೆಸರು ಜೀಜಾಬಾಯಿ ಎಲ್ಲರಿಗೂ ಗುರ್ತು. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಎಲ್ಲರಿಗೂ ಗುರ್ತು. ಆದ್ರೆ ಅವ್ರ ಹಿಂದಿನವ್ರು ಯಾರು ಗುರ್ತದಾರ? ಶಿವಾಜಿ ಮಹಾರಾಜರು ಅವ್ರು ಹೇಳ್ದಂಗೆ ಕರ್ನಾಟಕದ ಮೂಲದವರೇ, ಶಿವನ ಭಕ್ತರೇ. ಕಾಲಕ್ಕೆ ನೋಡ್ರಿ ಯಾರ್ಯಾರು ಎಲ್ಲೆಲ್ಲಿದ್ದವ್ರು. ಮೊನ್ನೆ ನಾ ಇದಕ್ಕೆ ಹೋಗಿದ್ದೆ, ರಾಯಚೋಟಿಗೆ, ವೀರಭದ್ರಿಗೆ ಹೋಗಿದ್ದೆ. ಅಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ಕಡೆ ಮಂದಿ ಬಂದಿತ್ತು. ಒಂದು 8,000 ಮಂದಿ ಬರೇ ನಮ್ಮವರೇ. ರಾಯಚೋಟಿ ಅಲ್ಲಿ ಇಡೀ ನಮ್ಮ ಜನ. ನಾ ಕೇಳಿದೆ, ಯಾಕ್ರಿ ಇಲ್ಲೆಲ್ಲ ಬಂದಿರಂದ್ರೆ, ನಮ್ಮ ಮುತ್ಯ ಇಲ್ಲ ಆಂಧ್ರದವ್ರಿ, ವ್ಯಾಪಾರ ಮಾಡ್ಲಿಕ್ಕೆ ಬಂದರು, ಇದಕ್ಕೆ ಬಂದರು. ಇಲ್ಲೆಲ್ಲ ಬಿಜಾಪುರ, ಧಾರವಾಡ, ಬೆಳಗಾವ. ನಾವೆಲ್ಲ ನಮ್ಮ ಪೂರ್ವಜರನ್ನ ಇವತ್ತು ಮರ್ತೀವಿ, ಆದ್ರೆ ಮೊಘಲರನ್ನ ಮಾತ್ರ ಮರ್ತಿಲ್ಲ. ಅಂದ್ರೆ ಹೆಂಗೆ ನಿಮ್ಗೆ ಇತಿಹಾಸ ಓದಿಸ್ಯಾರ ನೋಡ್ರಿ. ನಮ್ಗೆ ಇತಿಹಾಸ ಇದೆ ಓದಿಸ್ಯಾರ. ಧನವಂತನಾದ ಅಕ್ಬರ್, ನನ್ನ ಮಗ ಮಹಾರಾಣಾ ಪ್ರತಾಪ್ ಒಬ್ಬ ರಾಜ ಇದ್ದ ನಮ್ಮಲ್ಲಿ. ಮಹಾರಾಣಾ ಪ್ರತಾಪನ ಎತ್ತರ ಎಷ್ಟಿತ್ತಂದ್ರೆ 700 ಫೂಟ್ ಇತ್ತು. ಅವನ್ನ ಮೈ ಮ್ಯಾಗ ಹಾಕುವಂತಹ ಶಸ್ತ್ರಾಸ್ತ್ರ ಕೈಯಾಗ ಹಿಡಿಯುತ್ತಾ ಖಡ್ಗದ ವಜನ ಎಷ್ಟಿತ್ತಪ್ಪ ಅಂದ್ರೆ 150 ಕಿಲೋ ಇತ್ತು. ಒಮ್ಮೆನೂ ಅಕ್ಬರ ಮಹಾರಾಣಾ ಪ್ರತಾಪನ ಎದುರಿಗೆ ಬರಲಿಲ್ಲ. ಮಹಾರಾಣಾ ಪ್ರತಾಪ ಹೊಡಿಬೇಕಂತೇಳಿ ಒಬ್ಬನ್ನ ಅವ್ರ ಸೈನ್ಯಾಧಿಕಾರಿನ ಕೊಟ್ಟು ಕಳಿಸ್ತಾನೆ. ಅವ ಬಂದರೆ ಯುದ್ಧದಾಗ ಮಹಾರಾಣಾ ಪ್ರತಾಪ್ ತಿರುಗಾಡಿಸಿ ಓಡಾಡಿಸಿ ಒಂದೇ ಒಂದು ತಲೆಯಾಗ ಹೊಡೆದ್ರೆ ಅರ್ಧ ಕುದುರೆ, ಅರ್ಧ ಶರೀರ ಆ ಕಡೆ, ಅರ್ಧ ಈ ಕಡೆ. ಅಂದ್ರೆ ಎಷ್ಟು ಶೂರ ಇದ್ರ ತಳೆ ನಾವೆಲ್ಲ ಇವತ್ತು ಕೇಸರಿ ಧ್ವಜ ಹಾಕೊಂಡು ಅಡ್ಡಾಳಕೈತಿ. ಈಗಿನ ರಾಜಕಾರಣಿಗಳು ಹಂಗೆ ಮುಂಜಾನೆ ಒಂದು ಮಾತಾಡ್ತಾವು, ಮಧ್ಯಾಹ್ನ ಒಂದು ಮಾತಾಡ್ತಾವೆ. ನಾನು ಸಿದ್ದರಾಮಯ್ಯವ್ರಿಗೆ ಬೆಳಗಾವಿ ಅಧಿವೇಶನದಾಗ ಸಿದ್ದರಾಮಯ್ಯನು ನಮ್ಗೆ ವಾದ ವಿವಾದ ನಮ್ಮ ಜೋಡನೆ ಮಾಡ್ತಾರ. ಅವ್ರಿಗೆ ಮತ್ತೆ ಉಳ್ಕಿದವ್ರು ಯಾರು ಯೋಗ್ಯರಿಲ್ಲ ತಿಳ್ಕೊಂಡಿರ್ಬೇಕು. ಅವ್ರು ನನ್ನ ದಂಡ್ಯಾಗ ಹಾಕ್ಯಾರ. ಈಗ ಲಾಸ್ಟ್ ಸೀಟ್ 224 ಅಲ್ಲಿದು ಮಾತಾಡಬೇಕು. ಅವ್ರು ಸಿದ್ದರಾಮಯ್ಯ ಹಿಂದೆ ಕೈ ಕಟ್ಟಿ ಮುಂದೆ ನೋಡ್ತಾರೆ, ಇಲ್ಲೇನಕ್ಕೆ ಉಪಯೋಗ ಇಲ್ಲ, ಎಲ್ಲೇ ಎತ್ತಾಳು ಹಂಗೆ ಚಾಲು ಹೋಗೋದು. ನಮಗವ್ರಿಗೆ ಸಂಘರ್ಷ ನಡೀತಾವೆ. ಹಿಂಗೆ ನಾನು ಎಲ್ಲ ನೋಡಿರಿಲ್ಲ ವಿಧಾನಸಭೆದ. ಒಮ್ಮೆ ವಿಧಾನಸಭೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಬಂದರು. ಎತ್ನಾಳು ಇಲ್ಲಿ ಬರ್ರಿ ಅತ್ತ. ನಾ ಕೇಳಿದೆ, ಸರ್ ನೀವು ಯಾಕೆ ಟಿಪ್ಪು ಸುಲ್ತಾನ್ ಭಾಳ ಪ್ರೀತಿ ಮಾಡ್ತೀರಿ ಅಂತ ಕೇಳಿದೆ. ಆ ಸುಳಿ ಮಗ ನಮ್ಮ ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳನ್ನ ಹಿಂದೂಗಳನ್ನು ಕೊಂದವನ ಬಗ್ಗೆ ಯಾಕೆ ಪ್ರೀತಿ ಇಲ್ಲಪ್ಪ, ಅವರೆಲ್ಲ ರಾಜ ಮಹಾರಾಜರು, ಅದಕ್ಕೆ ಮಾಡ್ತೇನೆ. ನಾನೇನಿಗೆ ಅವ್ರಿಗೆ ಒಪ್ಪನೆ ಕೇಳಿದೆ, ನಾ ಯಾರಿಗೂ ಬಿಟ್ಟೇ ಇಲ್ಲ. ಮೊನ್ನೆನೂ ಆಯ್ತಲ್ಲ ಮೀಸಲಾತಿ ಬಗ್ಗೆ, ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದಾನ. ಮಿಸ್ಟರ್ ಯತ್ನಾಳ್
ಆರ್ಟಿಕಲ್ 19 ಓದ್ರಿ ಅಂದನ. ಆರ್ಟಿಕಲ್ 19 ಇಲ್ಲೇ ಇಲ್ಲ. ಆ ರಾಯರೆಡ್ಡಿ ಅಂತ ಒಂದು ಗಿರಾಕಿ ಐತಲ್ಲ ನಮ್ಮಲ್ಲಿ, ಅವ ಬಂದು ಸಹಾಯ ಮಾಡ್ಲಕತ್ತ. ಚೀಫ್ ಸೆಕ್ರೆಟ್ರಿ, ಕಾನೂನು ಪಂಡಿತರು ಎಲ್ಲರೂ ಬಂದರು. ಸಿದ್ದರಾಮಯ್ಯವ್ರಿಗೆ ಅದು ಏನೂ ಸಿಗಲೇ ಇಲ್ಲ. ನಾ ಹೇಳಿದೆ, ನೀವು ಸಂವಿಧಾನ ಓದಿಲ್ಲ ತಂದೆ. ಇಲ್ಲ, ಉತ್ತರ ಕೊಡ್ತೇನೆ ಮುಂದೆ ಅಂತ. ಮುಂದೆ ಏನು ಕೊಡ್ತೀರಿ? ಕೊಡದಿದ್ರಿ ಹೀಗೆ ಕೊಡ್ರಿ. ಚರ್ಚೆಗಳು ಇವತ್ತು ಜನ ಇವತ್ತು ಯತ್ನಾಳ್ ಪ್ರೀತಿ ಮಾಡ್ತಾ ಇಲ್ಲ. ಯತ್ನಾಳ್ ಹಿಂದೂ ಪರವಾಗಿ ಗಟ್ಟಿ ಅದಾನ ಅಂತ ಹೇಳಿ ನಾವನ್ನೆಲ್ಲ ಜನ ಇವತ್ತು ಪ್ರೀತಿ ಮಾಡಕತ್ತಾರೆ.